ನಮಸ್ಕಾರ. ನಮಸ್ಕಾರ. ಎಲ್ಲರಿಗೂ ಗೋವಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ಮತ್ತೋರ್ವ ಸಾಧಕಿಯೊಂದಿಗೆ ನಾನು ನಿಮ್ಮ ಎದುರಿದ್ದೇನೆ. ಬನ್ನಿ, ಅವರಿಂದಲೇ ಅವರ ಒಂದು ಸಾಧನೆಯನ್ನ ನಿಮಗೆ ಪರಿಚಯ ಮಾಡಿಕೊಡ್ಲಿದ್ದೇನೆ. ನಮಸ್ಕಾರ ಮೇಡಮ್. ನಮಸ್ಕಾರ. ತಮಗೂ ಕೂಡ ನಮ್ಮ ಗೋವಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇಲ್ಕಲ್ ಹನುಮಸಾಗರ ಅಂದ ತಕ್ಷಣ ಬೆಸುಗೆ ಆತ್ಮೀಯತೆಯಲ್ಲಿ ಬಂದ್ಬಿಡ್ತದೆ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲೋ ಮತ್ತೆ ಸೇರ್ತೀವಿ ಅಂತ ಒಂದು ಸುದಿನ ಇವತ್ತು ನಮ್ದು. ಅವ್ರು ಹನುಮಸಾಗರದ, ನಾನು ಇಲ್ಕಲ್. ಮದುವೆಗೆ ಅವರು ಈ ಕಡೆ ಬಿಜಾಪುರ ಬಂದು ನಾ ಗೋವಾಕ್ ಹೋದೆ. ಮತ್ತೆ ಇಬ್ರು ಬಂದು ಈಗ 5-6 ವರ್ಷದಿಂದ ಫೇಸ್ಬುಕ್ ನಲ್ಲಿ ಪರಿಚಯ ಆಗಿದ್ವಿ. ಇವತ್ತು ಬಿಜಾಪುರಿಗೆ ನಾವು ಒಂದು ಮದುವೆಗೆ ಬಂದ ಕಾರಣ ಅವರನ್ನ ಮನೆಗೆ ಬಂದು ಆತಿಥ್ಯ ಸ್ವೀಕರಿಸಿ ಅವರ ಒಂದು ಸಂದರ್ಶನವನ್ನು ಮಾಡ್ತಾ ಇದ್ದೇನೆ. ತಮ್ಮ ಹೆಸರು? ನನ್ನ ಹೆಸರು ಜಯಶ್ರೀ ಜೋಶಿ. ಅತ್ತಿ ಮನೆಗೆ ಬಂದಿದ್ದ ಜಯದೇವಿ ಅಂತ ಹೇಳಿ ತವ್ರ ಮನೆ ಹೆಸರು. ತಮ್ದೆಲ್ಲ ನಮ್ಮ ತಂದೆ ಹನುಮಸಾಗರ? ಹನುಮಸಾಗರ ಅಲ್ಲ, ನಾ ಹುಟ್ಟಿದ್ದು ಮುರುಡಿ ಅಂತ ಊರು, ಕೊಪ್ಪಳದ ಹತ್ರ. ಅಲ್ಲೇ ನಮ್ ತಂದೆ ವೈದ್ಯರಾಗಿದ್ರು, ಪೋಸ್ಟಿನೊಳಗೆ ಕೆಲಸ ಮಾಡ್ತಿದ್ರು, ವೈದಿಕ ವೃತ್ತಿಯನ್ನು ಮಾಡ್ತಿದ್ರು. ಅವರು ಬಹಳಷ್ಟು ಕೆಲಸಗಳನ್ನ ಮತ್ತು ಪರೋಪಕಾರವನ್ನ ಮಾಡಿದಂತ ವ್ಯಕ್ತಿ. ನಮ್ ತಾಯಿ ಸುನಂದಾಬಾಯಿ ಅಂತ ಹೇಳಿ, ರಾಘವೇಂದ್ರಾಚಾರ್ ಹಂಜಕ್ಕಿ ಅಂತ ನಮ್ಮ ಅಡ್ರೆಸ್ ಇತ್ತು. ಅದ್ರ ಅಪ್ಪಾಗ ಒಂದು ವಿದ್ಯಾವಾರಿಧಿ ಅಂತ ಬಿರುದು ಕೊಟ್ಟಿದ್ರು. ತಾರಾನಾಥ ಆಶ್ರಮದೊಳಗು ಅವ್ರೇನೋ ಕೆಲಸ ಮಾಡಿದ್ರಂತ, ಸಾಮಾಜಿಕ ಸೇವೆ, ಧಾರ್ಮಿಕ ಕೆಲಸ. ಅವರು ವೈದ್ಯ ವೃತ್ತಿ ಒಳಗ ಮುಂದುವರೆದಿದ್ರು, ಮಾಡಿದ್ರು. ಆದ್ರ ಯಾವುದೇ ದಾಖಲೆಗಳು ಇರ್ಲಂಗಾಯ್ತು. ನಮ್ಗೆ ಒಂದು ನೋವು ಅಂದ್ರೆ, ನಾನ್ 1.5 ವರ್ಷಕ್ಕೆ ಇದ್ದಾಗನೇ ನಮ್ ತಂದೆ ತೀರ್ಕೊಂಡ್ರು. ಅದಾಗಿಂದ ನಮ್ಮ ಸೋದರ ಮಾವ ಮತ್ತೆ ನಮ್ಮ ಅಜ್ಜ ಅಜ್ಜಿ ಎಲ್ಲ ಹನುಮಸಾಗರದೊಳಗಿದ್ರು. ನಮ್ಮ ಅಜ್ಜ ಫ್ರೀಡಮ್ ಫೈಟರ್ ಇದ್ರು. ಅವರು ಆಶ್ರಯದೊಳಗ ನಮ್ಮ ಅಜ್ಜಿನೂ ಬಹಳ ನಮ್ಗ ಧಾರ್ಮಿಕ ಇವನ್ನೆಲ್ಲ ಹೇಳ್ಕೊಟ್ರು. ನಮ್ಮ ತಾಯಿನೂ ಅಲ್ಲೇ ಬಂದ್ರು. ಎಲ್ಲಾರು ನಾವ್ ಅಲ್ಲೇ ಬೆಳೆದ್ವಿ. ತಿರುಗಿ ನಮ್ಮ ಅಕ್ಕನ ಸೋದರ ಮಾವನಿಗೆ ಕೊಟ್ಟು ಅಲ್ಲೇ ಮದ್ವೆ ಮಾಡಿ, ನಂದು ಹನುಮಸಾಗರದೊಳಗನೆ ಎಜುಕೇಶನ್ ಶುರು ಆಯ್ತು. ಅಲ್ಲೇ ಇಲ್ಕಲ್ಲಿಗೆ ಬರ್ತಿದ್ರ? ಇಲ್ಲ, ನಮ್ದು ಏನಾಯ್ತು, SLC ಒಳಗೂ ಅಲ್ಲಿಗೆ ಓದೋದಾಯ್ತು. ಆಮೇಲೆ ಅಲ್ಲೇ ಇದು ಪ್ರೀ ಸ್ಕೂಲ್ ಎಜುಕೇಶನ್ ಟ್ರೈನಿಂಗ್ ಬಂತು. ಅದಾದ್ಮೇಲೆ ಸಂಸ್ಕೃತ ಎಕ್ಸಾಮು, ಡ್ರಾಯಿಂಗ್ ಎಕ್ಸಾಮು, ಅದು ಇದು ಇಂಥವೆಲ್ಲ ಮಾಡ್ಕೊಂಡು, ಆಮೇಲೆ ಅಲ್ಲಿಂದ 2 ಕಿಲೋಮೀಟರ್ ಮಾನುಟಿಗೆ ಅಂತ ಹೇಳಿ ಅಲ್ಲಿಗೆ ನಮ್ಮ ಮನೆಯವರು ರಾಘವೇಂದ್ರಾಚಾರ್ಯ ಜೋಶಿ ಅಂತ, ನಮ್ಮ ಅತ್ತೆ ಗಂಗಾಬಾಯಿ ಜೋಶಿ, ನಮ್ಮ ಮಾವ ಅಡವ್ಯಾಚಾರ್ಯ ಜೋಶಿ ಅಂತ, ಅವ್ರ ಮನೆಗೆ ನನ್ ಕೊಟ್ರಾಯ್ತು. ಆಮೇಲೆ ಮಕ್ಕಳ ಎಜುಕೇಶನ್ ಮತ್ ನಾವು ಹನುಮಸಾಗರಕ್ಕೆ ಬಂದು ಮಕ್ಕಳ ಸ್ಕೂಲ್ನೊಳಗೇನೆ ನಾನು ಅವ್ರ ಸ್ಕೂಲ್ ಸೇರೋ ಹೊತ್ತಿಗೆ ನಾನೊಂದ್ ಬೇರೆ ಸ್ಕೂಲಿಗೆ ಟೀಚರ್ ಆಗಿ ಕೆಲಸ ಮಾಡ್ಲಿಕ್ಕೆ. ಸುಮಾರು ಎಷ್ಟು ವರ್ಷ ಮಾಡಿದ್ರಿ? ಒಂದ್ 10 ವರ್ಷ ಇದಕ್ ಸರ್ವೋದಯ ಸ್ಕೂಲ್ ಅಂತ ಹೇಳಿ ಮಾಡಿದೆ. 1-2 ವರ್ಷ ಇಂಗ್ಲಿಷ್ ಮೀಡಿಯಂ ಅನುಭವ ಬರ್ಲಿ ಅಂತ ಆಯ್ತು. ನನಗೂ ಬೇರೆ ಸಮಸ್ಯೆಯಿಂದ ಆಯ್ತು. ಅದು ಒಂದು ಕೆಲಸ ಮಾಡಿದೆ, ಆರ್ಯಭಟ ಸ್ಕೂಲ್ ಅಂತ ಹೇಳಿ. 2 ಸ್ಕೂಲ್ನೊಳಗೆ ಕೆಲಸ ಮಾಡಿದೆ. ನಂದು ಮೊದಲಿನಿಂದ ಏನ್ ಹವ್ಯಾಸ ಇತ್ತು, ಮನಿ ಒಳಗ್ ನಮ್ ಧೀರೇಂದ್ರಾಚಾರ್ ಅಂದ್ರ ನಮ್ ಸೋದರ ಮಾವ, ಅವ್ರು ಪ್ರತಿದಿನ ಪುರಾಣ ಹೇಳವ್ರು. ನಮ್ಮ ಅಜ್ಜ ಸಾಯಂಕಾಲದ ಹೊತ್ತಿಗೆ, ನಾ ಸ್ಕೂಲಿಂದ ಬರೋ ಹೊತ್ತಿಗೆ ಪುರಾಣ ಇರ್ತಿತ್ತು. ಬಂದ್ಮೇಲೆ ನಾವು ಸೈಲೆಂಟ್ ಆಗಿ ಕೂಡೋದು, ಊಟ ಮಾಡೋದು, ಪುರಾಣ ಕೇಳೋದು ಇರ್ತಿತ್ತು. ಬರ್ತಾ ಏನಾತು, ಆ ಪುರಾಣಕ್ಕೆ ಸಂಬಂಧಪಟ್ಟಂತ ಒಂದ್ ಹಾಡನ್ನ ಹುಡುಕಿ ಹಾಡ್ಬೇಕು ನೀನು ಅಂತ ಒಂದ್ ಬರ್ಲಿಕ್ಕತ್ತು. ಹಂಗಾಗಿ ಅದ್ರೊಳಗಿಂದ ಸಾಹಿತ್ಯ ತಿಳ್ಕೋಬೇಕು, ಪುರಾಣ ತಿಳ್ಕೋಬೇಕು ಅಂತ ಗೊತ್ತಾಗ್ಲಿಕ್ಕತ್ತು. ಅದಾದ್ಮೇಲೆ ಏನಾತು, ನಮ್ಮವ್ವ ಸ್ವಲ್ಪ ಹೆಣಿಕಿ ಹೊಲಿಗೆ, ಆಮೇಲೆ ಊರೊಳಗೆ ಯಾರೇ ಕೂಸುಟ್ಲಿ ಅದಕ್ಕೊಂದು ದುಬುಟಿ ಕುಂಚಿಗೆ, ಅದಕ್ಕೆ ಹೊಸ ಡಿಸೈನ್ ಹಾಕೋದು, ಇವೆಲ್ಲ ಕಲಿಸಿ ಕೊಟ್ಲು. ಹಂಗಾಗಿ ಅದ್ರೊಳಗುನು ನಂಗೆ ಕ್ರಿಯೇಟಿವ್ ಚಲೋ ಇತ್ತು. ಅದು ಎಲ್ಲ ಮಾಡ್ತಿದ್ದೆ. ಮನಿ ಒಳಗ ನಿತ್ಯ ಪುರಾಣ, ಮಂಗಳ, ರಂಗೋಲಿ ಹಾಕೋದು, ಇಂಥವೆಲ್ಲ ಕಾಮನ್ ಆಗಿ ಶುರು ಆಗ್ತಿತ್ತು. ನಮ್ಮ ಅಜ್ಜಿ ಆವಾಗ ಪ್ರತಿ ಶುಕ್ರವಾರ ಭಜನೆ ಮಾಡೋದು, ಆಮೇಲೆ ಏಕಾದಶಿ ಮತ್ತ ಇದು ಅಧಿಕ ಮಾಸದಾಗೆಲ್ಲ ನಮ್ಮನಿಗೆ ಬಂದೆ ಹಾಡ್ತಿದ್ರು. ಅವಾಗ ಇನ್ನು ಅಷ್ಟೊಂದ್ ಪರಿ ಗುಡಿಗೆ ಅದು ಹಿಂಗ ಹೋಗ್ತಿದ್ದಿಲ್ಲ. ಹಿಂಗಾಗಿ ಅದು ನನಗ್ ಗೊತ್ತಿಲ್ದೇನೆ ಸಾಹಿತ್ಯದೊಳಗ, ಹಾಡಿನೊಳಗ ಸಹಜವಾಗಿ ಇನ್ವಾಲ್ವ್ ಆಗ್ಬಿಟ್ಟೆ ನಾನು. ಅದಾಗಿನ ಸ್ಕೂಲಿಗೆ ಸೇರ್ಕೊಂಡಲ್ಲ. ನಂದು SLC ಗಿಂತ ಮೊದ್ಲೇ ನಮ್ಮಲ್ಲಿ ಒಬ್ರು ಡ್ರಾಯಿಂಗ್ ಸರ್ ಇದ್ರು, ಸೇತು ಮಾಧವಾಚಾರ್ಯ ಹಂಜಕ್ಕಿಂತ ನಮ್ಮ ಅಣ್ಣನೇ ಆಗ್ಬೇಕು ಅವ್ರು. ಅವ್ರದ್ದು ಒಂದ್ ದೊಡ್ಡ ಹವ್ಯಾಸ, ಅವ್ರದ್ದು ರಿಟೈರ್ಡ್ ಆದ್ರೂ ಊರಾಗಿಂದ ಎಲ್ಲ ನಮ್ಮಲ್ಲಿ ಹೋಳಿ ಹುಣ್ಣಿಮೆ ದಿವಸ ಇದು ಇರ್ತಿದ್ದಿಲ್ಲ, ರಥೋತ್ಸವ ಇರ್ತಿತ್ತು, ಚಂದ ಕಾರ್ಯಕ್ರಮ ಮಾಡ್ಬೇಕನ್ನೋದು ಇರ್ತಿತ್ತು. ಅವರು ಗಂಡು ಹುಡುಗರಿಗೆ ನಾಟಕ, ಹಾಡು ಹಂಗೆಲ್ಲ ಕಲ್ಸವ್ರು. ನಾ ಹೆಣ್ಣು ಹುಡುಗರು ನಾನ್ ಜವಾಬ್ದಾರಿ ತಗೊಂಡು ಹುಡುಗರಿಗೆ ಹಾಡೋದು, ನಾನೇ ಕಲ್ಸೋದು, ನಾನೇ ಡ್ರೆಸ್ ಮಾಡೋದು, ನಾನೇ ದೊಡ್ಡ ರಾಮ್ಲ ನಮ್ದು. ಸುಮಾರು ಒಂದು 10 ವರ್ಷ ಮದುವೆ ಆಗೋ ತನಕನೂ ನನಗ ಅದನ್ನ ಮಾಡಿದೆ. ನಮ್ಮ ಅಕ್ಕಂದು ಸಪೋರ್ಟ್ ಇತ್ತು, ಫ್ರೆಂಡ್ಸ್ ಎಲ್ಲ ಮಾಡ್ತಿದ್ರು, ಎಲ್ಲರೂ ಅದನ್ನ ಮಾಡ್ತಿದ್ವಿ. ಅದು ಒಂದು ಹವ್ಯಾಸ ನನ್ನ ತಲೆ ಒಳಗೆ ಉಳಿದಿತ್ತು. ಮತ್ ನಾ ಸ್ಕೂಲ್ ಟೀಚರ್ ಆದ್ಮೇಲೆ ಅದಕ್ಕೆ ಮತ್ತೊಂದಿಷ್ಟು
ಮುಖ ತೆರೆದಂಗಾಗಿ ಎಲ್ಲಾದ್ರೊಳಗು ನಾನು ಬರೆಯೋದು ಮತ್ ಹಾಡೋದು ಮತ್ ಏನ್ರ ಭಾಷಣ ಮಾಡೋದು ಅದಕ್ಕೊಂದ್ ಸ್ವಲ್ಪ ಒತ್ತು ಕೊಟ್ಟೆ. ಅದಾದ್ಮೇಲೆ ಏನಾಯ್ತು, ನನ್ ಮಗಳಿಗೆ ಇನ್ನ ಅಲ್ಲೇ ಡಿಗ್ರಿ ಓದೋದಿತ್ತು. ಮಗನಿಗೆ ಈ ಊರಿಗೆ ಇಂಜಿನಿಯರಿಂಗ್ ಕಾಲೇಜ್ ಎಡ್ತಕ್ಕ ಇಲ್ಲಿಗೆ ತಗೊಂಡ್ ಬಂದ್ವಿ. ನಮ್ ಪ್ರದ್ಯುಮ್ನಾಚಾರ್ಯ ನಮ್ಮ ಅಕ್ಕನ ಮಗ ಇಲ್ಲಿ ಕರ್ಕೊಂಡ್ ಬಂದ ಅವನಿಗೆ ಇಲ್ಲೇ ಓದಿಸ್ಲಿಕ್ಕೆ ಶುರು ಮಾಡ್ದ. ಅದಾಗಿಂದ ನಮ್ಮ ಮನೆಯವರು ಇಲ್ಲೇ ಬಂದ್ರು. ಆಮೇಲೆ ನಾವು ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ಬಂದ್ಮೇಲೆ ನನಗ ಅದು ಎಲ್ಲಾ ಹವ್ಯಾಸ ಚೇಂಜ್ ಆಯ್ತು. ಬರೀ ಪುರಾಣ ಕೇಳೋದು, ಅಡಿಗೆ, ಊಟ, ಇವ್ರ ಟೈಮ್ ಸರಿಯಾಗಿ ಮಾಡೋದು ಹಿಂಗೆಲ್ಲಾ ಹೋಗ್ಲಿಕ್ಕತ್ತು. ಅದಾಗಿನ್ ಕರೋನಾ ಟೈಮ್ನಾಗ ಏನಾಯ್ತು, ನಾ ಯಾವ್ದೋ ಒಂದು ವಾಟ್ಸಪ್ ಗ್ರೂಪ್ನಾಗ ನೋಡ್ದೆ, ಇಲ್ಲ ಹಿಂಗ ಕವನಗಳನ್ನ ಬರೆದ್ರ ನಾವ್ ಇದನ್ನ ನೋಡ್ತೀವಿ. ಅದ್ರಾಗ ಟೈಪ್ ಮಾಡ್ಲಿಕ್ಕೆ ನಾ ಟೈಪಿಂಗ್ ಕಲ್ತಿದ್ದೆ. SLC ಆದ್ಮೇಲೆ ಟೈಪಿಂಗ್ ಒಂದ್ ಕಲ್ತಿದ್ದೆ. ಟೈಪಿಂಗ್ ಕಲ್ತಿದ್ದು ಇಲ್ಲಿ ಬಹಳ ಚಲೋ ಉಪಯೋಗ ಅಲ್ಲ, ನೀವು ಯಾವ್ದ್ ಮಾಡಿಲ್ಲ ಅಂತ ನನ್ ಕೇಳ್ಬೇಕಂತ ಹಂಗೆಲ್ಲ ಏನಿಲ್ಲ. ಆ ಟೈಪಿಂಗ್ ಇಲ್ಲಿಗೆ ನನಗೆ ಉಪಯೋಗ ಆಯ್ತು. ಫಸ್ಟ್ ಎಲ್ಲ ಬೇರೆ ಹಾಳಿ ಒಳಗ್ ಬರ್ಕೊಂಡು ಮತ್ ಇದಕ್ ಟೈಪ್ ಮಾಡಿ ಮಧ್ಯಾಹ್ನ ನಿದ್ದೆ ಬಿಟ್ಟು ಬಹಳ ಚಂದ ಮಾಡ್ಲಿಕ್ಕತ್ತೆ. ಅದ್ ಎಷ್ಟು ಫಸ್ಟ್ ಒಂದೇ ಒಂದ್ ಆನ್ಲೈನ್ ಸರ್ಟಿಫಿಕೇಟ್ ಬಂತು, ಭಯಂಕರ ಖುಷಿ ಆಗ್ಬಿಡ್ತು. ಮೊದಲನೇದು ನಂಗೆ ಹಿಂಗೆಲ್ಲಾ ಬರೀಲಿಕ್ ಬರ್ತದ, ನನಗೂ ಪ್ರೈಸ್ ಕೊಡ್ತಾರ ಅಂತ ಬಹಳ ಸಂತೋಷ ಆಯ್ತು. ಬರೀಲಿಕ್ ಹತ್ಮೇಲೆ ಏನಾಯ್ತು, ನಮ್ ಫ್ರೆಂಡ್ ಲೇಜಿಯಾ ಅಂತೇಳಿ ಇಲ್ಕಲ್ ಒಳಗ, ಆಕಿಗ್ ಗೊತ್ತಿತ್ತು ನಾ ಹಿಂಗ್ ವಾಟ್ಸಪ್ ಗ್ರೂಪ್ ಮಾಡಿದ್ವಿ, ನಮ್ದು ಫ್ರೆಂಡ್ಸ್ ಎಲ್ಲಾ ಇದು ಮಾಡಿದ್ವಿ, ಗುರುವಂದನಾ ಕಾರ್ಯಕ್ರಮ ಮಾಡಿದ್ವಿ, ನಂಗ್ ಬರೆಯೋದು ಅಂತ ಆಕಿಗೆ ಫೋನ್ ಮೂಲಕ ಗೊತ್ತಿತ್ತು. ಆಕಿಗೆ ಇವ್ರ ತಂಗಿ ನಿಮ್ ಮಿಥಿಲಾ ಟಂಗ್ಸಾಲಿ ಅವ್ರ ಭೇಟಾದಾಗ ಹೇಳಿದ್ರಂತ, ಹಿಂಗ್ ಯಾರಾದ್ರೂ ಬರೆಯೋವ್ರ ಇದ್ರ ಕಳಿಸಂತ. ಆಕಿ ಹೇಳಿ ನನ್ಗೆ ಇವ್ರ ಪರಿಚಯ ಮಾಡಿಸಿ ಇಲ್ಲಿಗ್ ಬಂದ್ವಿ. ನಾವು ಇಲ್ಲಿಗ್ ಬರೋಕ್ಕಿಂತ ಮೊದ್ಲು ನಾವು ಯಾವ್ದದು ಭಕ್ತಿ ಪುಷ್ಪಾಂಜಲಿ ಆ ಗ್ರೂಪ್ನಾಗಿದ್ವಿ. ಆ ಗ್ರೂಪ್ನಾಗ ನೀವೇ ಪರಿಚಯನೂ ಮಾಡಿದ್ರಿ, ಮತ್ ನಮ್ಗ ಥೀಮ್ ಕೊಟ್ರಿ, ಹಿಂಗ್ ಹಾಡ್ ಬರೀರಿ, ಇಂತ ಈಗ ಹಬ್ಬ ಯಾವ್ಯಾವ ಹಬ್ಬಕ್ಕೆ ಏನೇನ್ ಹಾಡ್ ಬರಿಬೇಕು, ತಾರತಮ್ಯದಿಂದ ಯಾವ ಹಾಡ್ ಬರಿಬೇಕು, ಹಿಂಗೆಲ್ಲಾ ನಾವ್ ಏನೇನೋ ಹಾಡೆಲ್ಲಾ ಬರದ್ವಿ. ನಾ ಇಷ್ಟೇ ತಿಳ್ಕೊಂಡಿದ್ದೆ. ಮೇಲೆ ಬೇರೆ ಬೇರೆ ಇವು ಗ್ರೂಪ್ಗಳಿಗೆ ಕವನಗಳನ್ನು ಬರೆಯೋದು ಮಾಡೋದು ಮಾಡ್ತಿದ್ದೆ. ಏಕಾಏಕಿ ಒಂದ್ಸಲ ದಾಸನಮನದಿಂದ ನನಗೆ ಕರೆ ಬಂತು, ಇಲ್ಲ ನಿಮ್ ಹಾಡುಗಳನ್ನ ನಾವು 10 ಹಾಡುಗಳನ್ನ ಆರಿಸ್ಕೊಂಡು ಒಂದ್ ಬುಕ್ ಮಾಡ್ಲಿಕ್ಕತ್ತೀವಿ, ನಿಮಗ್ ಸನ್ಮಾನ ಮಾಡ್ತೀವಿ ಬರ್ರಿ. ಭಾರಿ ಖುಷಿ ಆಯ್ತು. ಅಲ್ಲೇ ವೈವಿ ಗುಂಡೂರಾವ್ ಅವರು, ಏನ್ ದೊಡ್ಡ ಮಂದಿ ಅಂತವ್ರು, ಶಂಕರ್ ಶಾನ್ಭೋಗ್ ಅವರು, ಅವ್ರ ಜೊತೆಗೆ ನಮಗ್ ಕೂಡಿಸಿ ಸನ್ಮಾನ ಮಾಡಿದ್ರು. ಭಾರಿ ಸಂತೋಷ ಆಯ್ತು. ಅದಾಗಿಂದ ನಾವು ಬರೀಲಿಕ್ಕೆ ಮತ್ತೊಂದಿಷ್ಟು ಒತ್ತು ಕೊಟ್ಟು ಶುರು ಮಾಡಿದೆ. ಆಮೇಲೆ ಕವನಗಳು ಸುಮಾರು ಒಂದ್ 50 ತನಕ ಅಂತರೂ ಸಹಜ ಆಗ್ಯಾವ. ಬಟ್ ಬುಕ್ ಆಗಿಲ್ಲ ಅಂದ್ರೆ ದೇವ್ರನಾಮ ಅಲ್ಲ ಸಾಮಾಜಿಕ ಕವನಗಳು ಅವ್ರೇನ ಥೀಮ್ ಕೊಡ್ತಾರ. ಕಥಾ ಸಂಗಮ, ನಮ್ಮ ಕಥಾ ಅರಮನೆ, ಆಮೇಲೆ ಅಂತವೇ ಒಂದ್ 10 ಗ್ರೂಪ್ಗಳ ಅಂತವಕ್ಕೆಲ್ಲ ಬರದೆ ಚುಟುಕುಗಳನ್ನ ಬರದೆ ಅವು ಒಂದು 100 ತನಕನಾರ ಆಗಿದ್ವು. ಅದಾದ್ಮೇಲೆ ಬರ್ತೀನಿ. ಒಗಟುಗಳನ್ನ ಬರದ್ವಿ. ಒಗಟುಗಳನ್ನು ಸುಮಾರು 50-60 ತನಕ ಅಂತರೂ ಸಹಜ ಆದವು. ಅದ್ರೊಳಗ ಇವು ಬಿಲ್ಲಿನ ಟೈಪ್ ಕವನ ಬರೆಯೋದು, ರಥದ ಟೈಪ್ ಕವನ ಬರೆಯೋದು, ಇವೆಲ್ಲ ಹೊಸ ಸಿಗ್ಲಿಕ್ಕದ್ವು. ಆಮೇಲೆ ಏನಾಯ್ತು, ಇದನ್ನ ಮತ್ತ ದೇವರ ಹಾಡುಗಳು ಶುರು ಮಾಡಿದಾಗ ನಾ ಇನ್ನ ಅವಾಗ ಅಂಕಿತ ತಗೊಂಡಿದ್ದಿಲ್ಲ. ಒಂದ್ಸಲ ನನಗ್ ಅನಿಸ್ತು, ನಮ್ಮ ಅಮ್ಮ ಫೋನ್ ಮಾಡಿ ಕೇಳಿದೆ, ನಂಗ್ ದೇವಿ ವಿಠಲ ಅಂತ ಅಂಕಿತ ಇಟ್ಕೋಬೇಕು ಅನ್ಸದ, ನೀ ಆಶೀರ್ವಾದ ಮಾಡ ಅಂತ ಹೇಳಿದೆ. ನಮ್ಮ ಅಮ್ಮ ಆಶೀರ್ವಾದ ಮಾಡಿದ್ರು. ಅವಾಗಿಂದ ದೇವಿ ವಿಠಲ ಅಂತ ಅಂಕಿತ ಇಟ್ಕೊಂಡು ಅದ್ರೊಳಗ ಒಂದ್ 10 ಹಾಡು ಆದವು. ಆಮೇಲೆ ಈ ಭಕ್ತಿ ಪುಷ್ಪಾಂಜಲಿ ಒಳಗಿನ ಅವ್ರು ಒಂದಿಷ್ಟ ಆಯ್ತು. ಶ್ರೀಹರಿ ಸ್ಮರಣಂ ಸಮೂಹ ಶುರು ಆದ್ಮೇಲೆ ಇನ್ನೊಂದಿಷ್ಟು ಇವು ದೇವರ ಹಾಡುಗಳನ್ನ ಜಾಸ್ತಿ ಬರೀಲಿಕ್ಕತ್ತೆ. ಜಾಸ್ತಿ ಹೆಂಗಂದ್ರ ಕ್ಷೇತ್ರ ಮಹಿಮಾ ಅನ್ನೋದೊಂದು ನನಗೆ ಬಹಳ ಹುಚ್ಚಿಡಿಸ್ತು. ನಾವು ಎಲ್ಲೂ ಊರ್ಗೇನೆ ಹೋಗ್ಲಾರ್ದ ನಮ್ ಕಣ್ಣಿದ್ರೆ ಇವ್ರು ಇಷ್ಟು ಕ್ಷೇತ್ರಗಳನ್ನ ತಂದು ಕೊಡ್ತಾರ, ನಾವ್ ಅದಕ್ಕ ಅಷ್ಟು ಓದ್ಕೊಂಡು ಆ ಫೋಟೋ ನೋಡಿ ಆ ದೇವ್ರಿಗೆ ಸಮರ್ಪಿಸ್ತೀವಿ ಅನ್ನೋ ಒಂದ್ ಭಾವನಾದ್ಲೆ ಆ ಹಾಡೇನ್ ಬರ್ದೆ ನಂಗೆ ಬಹಳ ತೃಪ್ತಿ ಕೊಡ್ತದ. ಅವನ್ನ ಹಾಡು ಬರೀಲಿಕ್ಕತ್ತೆ. ಆಮೇಲೆ ಬೇರೆದವ್ರ ಹಾಡುಗಳನ್ನ ಇವ್ರು ಅವ್ರ ಜೀವನ ಚರಿತ್ರೆ, ಅವ್ರು ಇಷ್ಟೆಲ್ಲಾ ಇದ್ದು ಅವ್ರು ಹೆಂಗ್ ಬರೀತಾರ, ಇವ್ರು ಹೆಂಗ್ ಬರೀತಾರ, ಅವ್ರ ಬಗ್ಗೆ ಅವೆಲ್ಲ ತಿಳ್ಕೊಳ್ಳೋದು, ಅವ್ರು ಬರ್ದ ಹಾಡುಗಳನ್ನ ಹಾಡ್ಲಿಕ್ಕೆ ಅವಕಾಶ, ಅವನ್ನ ಹಾಡೋದು, ನಾವು ಬರ್ದಿದ್ದ ಹಾಡೋದು, ಅದೊಂದ್ ಲೋಕನೇ ಬೇರೆ ಅದಕ್ಕೆಲ್ಲ ಸರ್ಟಿಫಿಕೇಟಿನ ಒಂದ್ ಪ್ರೋತ್ಸಾಹ ಕೊಡ್ಲಿಕ್ಕತ್ರಿ ಇವ್ರು. ಆಮೇಲೆ ಬ್ಯಾರೆದ್ರೊಳಗುನು ಹಿಂಗ್ ಸರ್ಟಿಫಿಕೇಟ್ ಬರ್ಲಿಕ್ಕತ್ತು.
ಹುಚ್ಚಿಗೆ ಬಿದ್ದು ನಾನು ಒಂದು 500 ಸರ್ಟಿಫಿಕೇಟ್ ಎಲ್ಲ ಆನ್ಲೈನ್ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡಿದೆ. ಮೊಬೈಲ್ ತುಂಬಾ ಅವೇ ಆಗಿನ ಸಾಕಿನ ಅಂತ ಹೇಳಿ ಕೈ ಬಿಟ್ಟೇನೆ. ಆದ್ರೂ ಮಾಡ್ತೀನಿ, ಸರ್ಟಿಫಿಕೇಟ್ ಕೊಡ್ತಾರ ಮಾಡ್ತೀನಿ. ಅದರಿಂದ ಬೇರೆದವ್ರು ಸಂತೋಷ ಪಡ್ತಾರ. ನಾ ವಾಟ್ಸ್ಆಪ್ ನಾಗ ಹಾಕಿದ್ನಿ ಅಂದ್ರೂ ಸಹಿತ ನನ್ನ ಬೇಕಾದ ಮಂದಿ ಬಹಳ ಸಂತೋಷ ಪಡ್ತಾರ. ಅದರಿಂದ ಅದೊಂದು ಒಳ್ಳೆ ಹಾದಿ ಬಂದ್ಬಿಟ್ಟದ. ನಿಮ್ದು ಒಳ್ಳೆ ಇದ್ರೊಳಗ ಸಾಹಿತ್ಯ ಇವ್ರದ್ದು ಒಳ್ಳೆ ಹಾದಿ ಒಳಗ್ ಬಂದ್ಬಿಟ್ಟು ನೋಡ್ತೀವಲ್ಲ ನಾವು. ಅಗ್ದಿ ದೊಡ್ಡ ದೊಡ್ಡ ಸಾಲುಗಳಲ್ಲ, ಸಣ್ಣದೇ 4-6 ಶಬ್ದಗಳದ್ದು ಸಣ್ಣ ಸಣ್ಣ 3 ಲೈನ್ 4 ಲೈನ್ ಹಾಡ್ಲಿಕ್ಕೆ ಖುಷಿ ಅನಿಸ್ತದೆ. ಎಷ್ಟು ಸಣ್ಣದಲ್ಲ ಹಾಡ್ಬಿಡೋಣ ಹಾಡು ಅಂತ ಅನಿಸ್ತದ. ಹಂಗೆ ದೊಡ್ಡ ದೊಡ್ಡ ಹಾಡಿದ್ರು ಎಷ್ಟು ದೊಡ್ಡದಲ್ಲಪ್ಪ ಹಾಡ್ಬೇಕು ಅಂತ ನಾವು ಸ್ವಲ್ಪ ಇದು ಹಿಂದೆ ಹಾಕ್ತಿವಿ. ಇವ್ರದ್ದು ಹಂಗಲ್ಲ, ನೋಡಿದ ತಕ್ಷಣ ಓ ಸಣ್ಣದ ಜಲ್ದಿ ಹಾಡ್ಬಿಡ್ಬಾರ್ದು ಅಂತ ಹೇಳಿ ಆ ಹಾಡು ತಗೊಂಡ್ಬಿಡ್ತೀವಿ. ಹಂಗಂದ್ರೆ ಚಿಕ್ಕದ ಚೊಕ್ಕಾಗಿರ್ತದೆ ಇವ್ರ ಹಾಡು. ಇತ್ತಿತ್ಲಾಗಿ ಸತ್ಯ ಪ್ರಮೋದ್ರ ಮೇಲ್ ಮಾಡಿದ್ದು, ರಾಯರ್ ಮೇಲ್ ಮಾಡಿದ್ದು, ನರಹರಿ ತೀರ್ಥರ ಮೇಲ್ ಮಾಡಿದ್ದು, ಗೋಪಾಲ್ ದಾಸರ ಮೇಲ್ ಮಾಡಿದ್ದು, ಪುರಂದಾಸರ ಮೇಲ್ ಮಾಡಿದ್ದು, ಕನಕದಾಸರ ಮೇಲ್ ಮಾಡಿದ್ದು. ಇವನ್ನ ಎಷ್ಟು ಸಣ್ಣದ ಹಿಡಿದ್ ಹಾಕ್ತೀನಿ ಅಂದ್ರೂ ಅವು 9 ನುಡಿ 7 ನುಡಿ ಆಲ್ರೆಡಿ ಆಗ್ಲಿಕ್ಕತ್ತಾವ. ಅಷ್ಟೆಲ್ಲಾ ನಡೆದದ, ಅದು ನಡೆದದ. ಆಮೇಲೆ ಈಗ ನಾನು ಆ ಹರಿದಾಸ ಮಿಲನ ಆ ಗ್ರೂಪ್ನಾಗ ಸೇರಿದಾಗ ಅವರು ಹೋದ್ ವರ್ಷ ಒಂದು ಇದನ್ನ ಮಾಡಿಸಿದ್ರು. ಯಾವಾಗ ಶ್ರಾವಣ ಮಾಸದಾಗ ಲಕ್ಷ್ಮೀ ಚಿಂತನ ಮಾಡ್ರಿ ಅಂತ ಹೇಳಿ. ನಮ್ಮ ಹಿರಿಯರೊಬ್ರು ಅಲ್ಲಿ ನಡವಲ್ಕೊಪ್ಪ ಅಂತ ಊರದ, ಅಲ್ಲಿ ನಮ್ಮ ಹಿರಿಯರಂದ್ರ ನಮ್ಮ ಅಜ್ಜಿಯ ಅಜ್ಜ ಆಗ್ಬೇಕು ಅವರು, ರಾಘವಾರ್ಯರು ಅಂತ. ಅವ್ರದ್ದು ಬಹಳ ದೊಡ್ಡ ಸಾಹಿತ್ಯ. ಅವರು ಒಂದು ಲಕ್ಷ್ಮಿ ಹಾಡು ಬರ್ದಾರ. ಯಾವ್ದಂದ್ರ ಶುಕ್ರವಾರ ಲಕ್ಷ್ಮಿ ಹಾಡು ನಾವು ಯಾವಾಗ್ಲೂ ಕಾಮನ್ ಆಗಿ ಒಂದೇ ಹಾಡ್ತೀವಿ. ಅವ್ರು ಅದೊಂದು ಹಾಡು ಇಷ್ಟು ಚಂದ ಬರ್ದಾರ ಅಂದ್ರ ಅದ್ರೊಳಗೆ ಲಕ್ಷ್ಮಿ ಮುತ್ತೈದೆಯಾಗಿ ಮುದುಕಿ ಮುತ್ತೈದೆಯಾಗಿ ಅಂತ ಲಕ್ಷ್ಮಿ ಬರ್ತಾಳ. ಆಕಿ ಬಂದಾಗ ನಾವ್ ಹೆಂಗಿರ್ಬೇಕು, ಸದ್ಗುಣಗಳು ಯಾವುವು, ಕೆಟ್ಟ ಗುಣಗಳು ಯಾವುವು, ಹಿಂಗಿದ್ರ ಬರ್ತಾಳ ಹಿಂಗಿದ್ರ ಬರಂಗಿಲ್ಲ, ಹಿಂಗೆಲ್ಲಾ ಭಾವನೆಗಳ ತುಂಬಿದ ಒಂದು ಸುಂದರ ಹಾಡಿತ್ತು. ಆ ಹಾಡಿಂದ ಅರ್ಥಾನುಸಂಧಾನ ಮಾಡಂತ ಹೇಳಿದ್ ನಾನು ಅದನ್ನ ಆಯ್ಕೆ ಮಾಡ್ಕೊಂಡಿದ್ದೆ, ಅದನ್ನ ಮಾಡಿದೆ. ಅದು ಅವರೊಂದ್ಸಲ ಸನ್ಮಾನ ಮಾಡಿದ್ರು. ಆಮೇಲೆ ಇಲ್ಲಿ ರಾಮನವಮಿ ಅಲ್ಲ ಇದು ರಾಮೋತ್ಸವ ಮಾಡಿದ್ರು. ಅಯೋಧ್ಯ ಟೈಮ್ ಆದ್ಮೇಲೆ ಅದ್ರ 1 ವರ್ಷಕ್ಕೆ ಅದ್ರ 1 ವರ್ಷದ ಇದನ್ನ ಮಾಡಿದಾಗ ಅವಾಗ ನನ್ನ ಕರೆದಿದ್ರು. ಅವಾಗನು ನಾ ರಾಮನ್ ಬಗ್ಗೆ ಹೇಳಿದ್ದೆ, ನನಗ ಅದನ್ನೊಂದು ಸನ್ಮಾನ ಮಾಡಿದ್ರು ಅವರು. ಮತ್ತ ಇವ್ರದು ಕ್ಷೇತ್ರ ಮಹಿಮಾ ಪುಸ್ತಕದ್ದನು ಇಲ್ಲೇ ಗುಡಿ ಒಳಗ ನಾನು ಹೋದ್ ವರ್ಷ ಇಸ್ಕೊಳ್ಳೋದಾಯ್ತು. ಹಂಗೊಂದ್ 2-3-4 ಬಂದಾವ. ನಾ ಅಲ್ಲೇ ಹನುಮಸಾಗರದಾಗಿದ್ದಾಗ ಜಡ್ಜ್ ಅಂತ ಹೇಳಿ ಕೆಲವೊಂದು ಕಾರ್ಯಕ್ರಮಕ್ಕೆ ಕರೀತಿದ್ವಿ, ಹಾಡಿನ ಕಾರ್ಯಕ್ರಮಕ್ಕ. ಇಲ್ಲೇ ಮಹಿಳಾ ಕಾಲೇಜಿಗೆ ಒಮ್ಮೆ ರಂಗೋಲಿ ಮತ್ತ ಡ್ರಾಯಿಂಗಿಗೆ ಕರೆದಿದ್ರು. ಬಹುಶಃ ಏಕುಸರಲ್ಲೇ ಎಲ್ಲ ಮುಗಿಸಿದೆ ಅನಿಸ್ತದ. ಓದಿರ್ಬೋದು. ಇನ್ನೊಂದು ನಾನು ನೆನ್ಪು ಮಾಡ್ಕೊಡ್ತೇನೆ ನಮ್ಗೆ. ಇಲ್ಲಿ ಇದ್ರಲ್ಲಿ ಶಿಬಿರ ಏನೋ ಮಾಡ್ತೀರಂತ, ಧಾರ್ಮಿಕ ಶಿಬಿರ ಅಂತ ಹೇಳಿ ನಮ್ಮ ಈ ಸೌರಭದ ಸಾಹಿತ್ಯ ನಡೆಸ್ತಾರಲ್ಲ ಪ್ರಮೋದಾಚಾರ ಅವ್ರ ತಮ್ಮಂದ್ರು ಇಲ್ಲಿ ಅಲ್ಲಿ ಹನುಮಸಾಗರದಾಗನು ನಾವಿದ್ದ 10 ವರ್ಷ ತನಕನೂ ಅಲ್ಲೂ ಧಾರ್ಮಿಕ ಶಿಬಿರ ಮಾಡಿದ್ರು. ಅಲ್ಲೂ ನಾವೊಂದ್ ಏನಾರ ಪೀರಿಯಡ್ ಹಾಕೊಂಡು ಹುಡುಗರಿಗೆ ಏನಾದ್ರು ಕಲಿಸ್ಬೇಕು ತಿಳಿಸ್ಬೇಕು ಅಂತ ಹೋಗ್ತಿದ್ದೆ. ಇಲ್ಲೂ ಸುಮಾರು ಈಗ 10 ವರ್ಷದ ಮೇಲೆ ನಾ ಇಲ್ಲಿ ಬಂದು 10 ವರ್ಷ ಅಂತೂ ಆಯ್ತು. ಹಿಂಗ ಇಲ್ಲೂ ಬಂದಾಗ್ನು ಒಂದ್ ಏನಾರ ಪೀರಿಯಡ್ ಅದ್ರೊಳಗ ಹಾಕೊಂಡು ಹುಡುಗರಿಗೆ ನನ್ನಿಂದ ಏನ್ ಸಾಧ್ಯ ಅದನ್ನ ತಿಳಿಸಿ ಕೊಡೋ ಪ್ರಯತ್ನ, ಅದನ್ನೊಂದು ಮಾಡುವ ಒಂದು ಸಂತೋಷದ ಕೆಲಸ ಅದ ನನಗ. ಅದೊಂದು ಬಹಳ ಹೆಮ್ಮೆ ಅನಿಸ್ತದ. ಇವೆಲ್ಲ ಹೆಚ್ಚಾಗಿ ಮನೆ ಅಲ್ಲಿಗೊಂದ್ಸ ಬರ್ಬೇಕಲ್ವಾ. ಇದು ನಿಮ್ದು ಹಾಬಿ ಆತು, ಹವ್ಯಾಸ ಆತು, ಅದು ಒಂದೇ ಉಸಿರು ಬಿಟ್ಟು ದೊಡ್ಡ ಉಸಿರು ಇಲ್ಲೊಂದಿದೆ, ಅದನ್ನೊಂದು ತಗೊಳ್ಬೇಕಲ್ಲ. ಒಂದ್ ಸೈಡ್ ನಿಂದ ನದಿ ಹರಿದು ಹೋಯ್ತು. ಸಂಸಾರ ಮದುವೆ ಆಯ್ತು. ಆಮೇಲೆ ಅಲ್ಲಿಗ್ ಬಂದ್ವಿ ಹನುಮಸಾಗರಕ್ಕ. ನಾನು ಅವಾಗ ನೌಕರಿ ಮಾಡ್ಕೋತನ ಟ್ಯೂಷನ್ ಮಾಡ್ತಿದ್ದೆ. ಸ್ಕೂಲ್ಗೆ ಹೋಗ್ಬರೋದು, ಟ್ಯೂಷನ್ ಮಾಡೋದು. ಮತ್ತ ಅಂದ್ರೆ ನನ್ನ ಮಕ್ಕಳು ಓದ್ತಿದ್ರನ್ನು ಅವ್ರ ಜೊತೆಗೆ ನನ್ನ ಮಕ್ಕಳು ಓದ್ತಾರಲ್ಲ ಅನ್ನೋ ಸ್ವಾರ್ಥನು ಕೂಡ. ಹಂಗಾಗಿ ಅಲ್ಲೇ ಅವನ್ನೆಲ್ಲಾ ಮಾಡ್ತಿದ್ದೆ. ಬಟ್ ಇಲ್ಲಿ ಬಂದ್ಮೇಲೆ ಈಗ ಮಗಳದ ಲಗ್ನ ಆಯ್ತು. ಹೆಸರು ಸ್ವಲ್ಪ ಹೇಳ್ಬಿಡ್ರಿ. ರಾಘವೇಂದ್ರಾಚಾರ್ಯ ಜೋಶಿ. ಏನು ಇಷ್ಟೆಲ್ಲ ಸ್ಮರಣಂ ಸಮೂಹದಲ್ಲಿ ಭಕ್ತಿ ಸಿಂಚನವಾಗುವುದಿಲ್ಲಿ, ಸಾಹಿತ್ಯ ಸಂಗೀತ ಸುಕ್ಷೇತ್ರ ದರ್ಶನದ ದಾರಿಯಲ್ಲಿ, ರಂಗೋಲಿಯಲ್ಲಿ ಮನ ಅರಳುವುದಿಲ್ಲಿ, ಸಾಧಕರ ಸಂದರ್ಶನವಿರುವುದಿಲ್ಲಿ, ರಾಘವೇಂದ್ರಾಚಾರ್ಯ ಹೆಸರು ಹೇಳುವನು ಈ ಒಡಪಿನಲ್ಲಿ. ಮತ್ತೆ ಮಕ್ಕಳು ಮಗಳದು ಅಷ್ಟೊತ್ತಿಗೆ ಡಿಗ್ರಿ ಮುಗ್ದಿತ್ತು. ಆಕೆಗೆ ಒಂದ್ ಚಲೋ ಕಡೆ ಇದು ಆಯ್ತು ಕೊಪ್ಪಳಕ್ಕ ಅಂತ ಹೇಳಿ ಮದ್ವೆ ಆಯ್ತು. ಅದಾಗಿಂದ ಮತ್ತ ಅಲ್ಲಿ ಬಾಣಂತನಗಳು 2 ಬಾಣಂತನ ಆಯ್ತು, ಜವಾಬ್ದಾರಿ ಆಯ್ತು. ಆಕೆನ್ ಮಗಳು ವೈಷ್ಣವಿ ಅಂತ, ಸಮೀರ್ ಅಂತ ಹೇಳಿ ಹೇಳಿ ಅಂದ್ರು. ಆಕಿಗೆ 2 ಮಕ್ಕಳು, ಧ್ರುವ ಮತ್ತ ಧರ ಅಂತ ಹೇಳಿ, ಧರ ದೊಡ್ಡಾಗಿ. ಮತ್ತ ಶ್ರೀಹರಿ ಅಂತ ಹೇಳಿ ಮಗ, ಅನುರಾಧ ಅಂತ ಸೊಸಿ. ಅವರಿಬ್ರು ಈಗ ಬೆಂಗಳೂರಿನಾಗಿದ್ದಾರೆ.
ಎಲ್ಲಾರು ಸಪೋರ್ಟಿವ್ ಆಗ್ಯಾರ. ಅಕ್ಕಿ ಇದ್ದಾಗನು ನನ್ನ ಮಗಳಿದ್ದಾಗನು ಮನೆಯೊಳಗ್ ಬರೀಲಿಕ್ಕೆ ಅಕ್ಕಿ ಇದ್ದಾಗೆ ಬರೀಲಿಕ್ಕೆ ಶುರು ಮಾಡಿದ್ನಲ್ಲ, ಅಕ್ಕಿ ಬಹಳ ಸಪೋರ್ಟಿವ್ ಮಾಡಿದ್ಲು. ಮಗ ಮೊಬೈಲ್ ಕಲ್ಸೋದು ಮಾಡೋದು ಮಾಡಿದ್ರು. ನಮ್ ಯಜಮಾನ್ರು ಯಾವ ಕೆಲ್ಸ ಇನ್ ಮುಂದಾದ್ರು ಏನ್ ಅನ್ಲಾರ್ದೆ ನಾ ಬರೀಲಿಕ್ಕತ್ತಿದ್ರೆ ಅವ್ರು ಯಾವ್ದೇ ಡಿಸ್ಟರ್ಬ್ ಮಾಡೋದಿಲ್ಲ, ಬರೀಲಿ ಅಂತ ಬಿಡ್ತಾರ. ಅದು ಒಂದ್ ಹಂಗ ಎಲ್ಲಾರು ಹಿರಿಯರ ಆಶೀರ್ವಾದ, ನಮ್ಮ ಅಪ್ಪನ ಆಶೀರ್ವಾದ, ನಮ್ಮ ಮಾಮನ ಆಶೀರ್ವಾದ, ಗುರುಗಳ ಆಶೀರ್ವಾದ, ಸತ್ಯಪ್ರಮೋದರ ಆಶೀರ್ವಾದ, ಎಷ್ಟೋ ಮಂದಿ ನಮ್ಗ ಏನೂ ನಾ ಮಾಡ್ಲಾರ್ದ ನನಗ ಅನುಗ್ರಹ ಮಾಡ್ಯಾರ. ಅದು ದೊಡ್ಡ ಆಶೀರ್ವಾದ ನನಗ. ಈ ಊರಿಗೆ ಬಂದಿಂದ ನಮ್ಮ ಮುಖಾಶಿಯಾಚಾರ್ಯನು ಸಾಕಷ್ಟು ಹಚ್ಕೊಂಡು ಎಷ್ಟು ಆಶೀರ್ವಾದ ಮಾಡ್ತಾರ. ಇಲ್ಲಿ ಎಲ್ಲಾ ಆಚಾರಗಳು ಹಂಗೆ ಸಪೋರ್ಟಿವ್ ಇದ್ದಾರ. ಬಹಳ ಸಂತೋಷ. ಮತ್ತ ಎಂಕಪ್ಪನ ಬಂದ್ಬಿಟ್ಟನ್ ಮಗ್ಲ ಬಂದಾನ. ನಾವ್ ಅಲ್ಲಿ ಫಸ್ಟ್ ಉತ್ತರಾದಿ ಮಠಕ್ ಬಂದ್ವಿ. ಅಲ್ಲೇ ಸತ್ಯನಾರಾಯಣ ಅದು ಎಲ್ಲ ಚಂದ ಗುಡಿ, ಅಲ್ಲಿ ಚಂದ ಪಂಚವೃಂದಾವನ ಅದ, ಗೋವಿಂದರಾಜನ್ ಅನಂತ ಶಯನನ ಮೂರ್ತಿ ಅದ ಚಂದ ಅಲ್ಲಿ. ಅಲ್ಲಿಂದ ನಾವು ಇಲ್ಲಿಗೆ ಈ ಕಡೆಗೆ ಬಂದ್ವಿ. ಇಲ್ಲಿ ಬಂದ್ಮೇಲೆ ನಾವು ಒಂದು ಕಿರಾಣಿ ಅಂಗಡಿ ಮಾಡೀವಿ. ಈಗ ನಾನು ನಮ್ಮ ಮನೆಯವ್ರ ಜೊತೆಗೆ ಸ್ವಲ್ಪ ಸಹಕರಿಸ್ಲಿಕ್ಕೆ ಟೈಮ್ ಸಿಕ್ಕದ. ಹಿಂಗಾಗಿ ಇಬ್ರು ಕೂಡ ಅಂಗಡಿ ನಡೆಸ್ಕೊಂಡು ಹೋಗ್ಲಿಕ್ಕತ್ತೀವಿ. ಜೊತೆಗೆ ಕ್ಯಾಟ್ರಿಂಗ್ ಒಂದಿದೆ, ಅದು ಒಂದು ಕ್ಯಾಟ್ರಿಂಗ್ ಈಗ ಅವ್ರು ಹೋಗ್ತಾರ, ನಾ ಅಂಗಡಿ ನೋಡ್ಕೋತೀನಿ. ಮತ್ತೆ ಯಾವ್ದಾರ ಸಾಮಾನ್ ತಗೊಳಿಕ್ ಬಂದಾಗ ನಾನು ಇಲ್ಲಿ ನಿಂತ್ಕೊಂಡು ಸಹಕರಿಸ್ತೀನಿ. ಒಬ್ರಿಗೊಬ್ರು ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಭಗವಂತ ಎಲ್ಲ ರೀತಿ ನಡೆಸಿದ ಸಂಸಾರ ಜವಾಬ್ದಾರಿನ ಮುಗ್ದಿದೆ. ಬಿಸ್ನೆಸ್ ಚೆನ್ನಾಗಿ ನಡೆದಿದೆ. ಹಿಂಗೆ ನಡೀಲಿ, ತಮ್ಮ ದಾಂಪತ್ಯ ಜೀವನ ಹಿಂಗೆ ಸುಖಮಯವಾಗಿ ನಡೀಲಿ, ಮಕ್ಕಳು ಮೊಮ್ಮಕ್ಕಳು ಸುಖವಾಗಿರ್ಲಿ, ದೇವರು ಎಲ್ಲ ರೀತಿಯಿಂದ ಒಳ್ಳೇದು ಮಾಡಲಿ ಅಂತೇಳಿ ವೈಯಕ್ತಿಕವಾಗಿ ಹಾಗೂ ನನ್ನ ಗೋವಾ ಕನ್ನಡ ಯೂಟ್ಯೂಬ್ ಚಾನಲ್ ಪರವಾಗಿ ನಾನು ನಿಮಗೆ ಅನಂತ ಧನ್ಯವಾದವನ್ನು ಹೇಳ್ತೇನೆ. ಹಾಗೂ ಸಂತೋಷ ಆಯಿತು ಇವತ್ತು ಬಂದು ನಿಮ್ಮ ಮನೇಲಿ ಏನಂದ್ರೆ ಆತಿಥ್ಯ ಸ್ವೀಕರಿಸಿ ಅದ್ರ ಮುಖಾಂತರ ನಾನು ಧನ್ಯವಾದ ಹೇಳಬಾರ್ದು, ಅಷ್ಟು ಆತ್ಮೀಯತೆ ಇದೆ, ಅದಕ್ಕೋಸ್ಕರ ನಿಮ್ಮ ಮನೆಗೆ ಬಂದಿದ್ದು. ಒಟ್ಟಿನಲ್ಲಿ ದೇವರು ಎಲ್ಲ ಅನುಕೂಲತೆ ಮಾಡ್ಕೊಳ್ಳಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಇದೊಂದೇನೋ ಸಮೀಪದ ಊರು ಅನ್ನೋ ಆತ್ಮೀಯತೆ ಅಷ್ಟೇ ನಮ್ದು. 5 ವರ್ಷ ಆದ್ರೂ ನಾವೇನೋ ಭೇಟಿ ಆಗಿದ್ದಿಲ್ಲ, ಏನಿಲ್ಲ. ಅದೇ ಒಂದ್ ನಾವ್ ವಿಶ್ವಾಸದ ಮೇಲೆ ಮನೆ ತನಕ ಬಂದ್ರಿ. ಇನ್ ನಮ್ಗೆ ಅಲ್ಲಿದ್ದು ಇಷ್ಟೆಲ್ಲ ಸಪೋರ್ಟಿವ್ ಆಗಿರಿ, ಬಹಳ ಸಂತೋಷ. ಇದೇ ಶ್ರೀ ಹರಿಸ್ಮರಣಂ ಸಮೂಹದಲ್ಲಿಯ ಎಲ್ಲಾ ಅಡ್ಮಿನ್ಗಳು ಮತ್ತು ಸದಸ್ಯರು ಎಲ್ಲರಿಗೂ ಧನ್ಯವಾದಗಳನ್ನ ನಮಸ್ಕಾರಗಳನ್ನ ಹೇಳ್ತೀನಿ. ಈ ಗುಂಪು ಹಿಂಗೆ ಬೆಳೀತಾ ಹೋಗ್ಲಿ, ಇನ್ನೂ ನಾವು ಇದ್ರೊಳಗ ಬರೋದು ಇನ್ನೊಂದಿಷ್ಟು ಜನ ಎಲ್ಲ ಸೇರ್ಲಿ ಇದ್ರೊಳಗ. ಇದೊಂದು ಧಾರ್ಮಿಕ ಇದನ್ನ ಬೆಳೆಸ್ಲಿ ಜನರೊಳಗ, ಸಮಾಜದೊಳಗ. ಎಲ್ರು ಇದರಿಂದ ಒಂದು ಉಪಯೋಗ ತಗೊಳ್ಳಿ. ಮೊಬೈಲ್ ನೋಡ್ತೀವಿ ಅಂದ ಕ್ಷಣಕ್ಕ ಮೊಬೈಲ್ನೊಳಗೂ ಒಂದು ಚಲೋ ಸಿಗ್ತದ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ, ತಾವು ಬೆಳಿಲಿ, ಇದನ್ನು ನೋಡ್ಲಿ, ಈ ತರ ಅಂತ ಸಮರ್ಪಿಸ್ತೀನಿ. ಭಗವಂತ ಹರೇ ಶ್ರೀನಿವಾಸ. ಧನ್ಯ. ಅಖಿಲ ಕುರಂದ್ವಾಡ್ ಅವರ ಯೂಟ್ಯೂಬ್ ಚಾನಲ್ ಗೋವಾ ಕನ್ನಡತಿ ಅನ್ನೋದು ಬಹಳ ಕೆಲಸವನ್ನ ಮಾಡ್ಲಿಕ್ಕತ್ತದ. ಅದಕ್ಕೆ ನಾವೆಲ್ಲ ಸಪೋರ್ಟಿವ್ ಆಗೋಣ. ನಾವೆಲ್ಲ ಅದಕ್ಕೆ ನೋಡಿದ್ವಿ ಅಂದ್ರ ಎಷ್ಟೋ ವಿಚಾರಗಳ ನಮಗ್ ಗೊತ್ತಿಲ್ಲಾರ್ದೆಲ್ಲ ಅವರು ಕಷ್ಟಪಟ್ಟು ತಿಳಿಸ್ಯಾರ, ಎಷ್ಟೋ ಜನರ ಜೀವನವನ್ನ ತಿಳಿಸ್ಯಾರ. ಅದನ್ನ ಎಲ್ಲಾರು ನೋಡೋಣ. ನೋಡೋದ್ರಿಂದ ಅದು ಒಂದು ಸಹಕಾರ, ನಮಗ ಸ್ವಾರ್ಥನೂ ಆಯ್ತು, ಪ್ರಾರ್ಥನೂ ಆಯ್ತು. ಎಲ್ಲರೂ ಅದನ್ನು ಬೆಳೆಸೋಣ. ನಮಸ್ಕಾರ. ಹಂಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮುಖಾಂತರ ಕೇಳ್ಕೊತೀನಿ. ಧನ್ಯವಾದ.